ನಮ್ಮ ಭಾರತದ ಸಾಂಪ್ರದಾಯಿಕ ಅಡುಗೆಗಳಿಗೆ ಒಂದು ಊರಿನ ನಂಟು ಸಹ ಇರುತ್ತೆ. ಮೈಸೂರು ಪಾಕು, ಧಾರವಾಡ ಪೇಡ, ಹೈದರಾಬಾದ್ ಬಿರಿಯಾನಿ, ಆಂಬೂರ್ ಬಿರಿಯಾನಿ, ಹಾಗೇನೆ ದೋಸೆಗೂ ಸಹ ಒಂದು ಊರಿನ ನಂಟಿದೆ. ನಾನು ಮಾತಾಡ್ತಿರೋದು ನಮ್ಮ ದಾವಣಗೆರೆ ಬೆಣ್ಣೆ ಮಸಾಲೆ ಬಗ್ಗೆ. ಈ ಬೆಣ್ಣೆ ಮಸಾಲೆ ಜೊತೆ ಆಲೂಗೆಡ್ಡೆ ಪಲ್ಯ ಹಾಗೆ ತೆಂಗಿನಕಾಯಿ ಚಟ್ನಿ ಮತ್ತು ಅದಕ್ಕೆ ಹಚ್ಚೋ ಖಾರದ ಚಟ್ನಿ ಸಹ ಸ್ಪೆಷಲ್ ಆಗಿ ಮಾಡಬೇಕಾಗತ್ತೆ. ಹಾಯ್ ಫ್ರೆಂಡ್ಸ್, ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಒಂದು ಅರ್ಧ ಕೆಜಿಯಷ್ಟು ದೋಸೆ ಅಕ್ಕಿ ತಗೊಂಡು ಅದನ್ನು 4-5 ಸತಿ ಚೆನ್ನಾಗಿ ತೊಳ್ಕೊಂಡು, 1 ಗ್ಲಾಸ್ ಅಷ್ಟು ಉದ್ದಿನ ಕಾಳು ಹಾಗೆ 1 ಚಮಚ ಮೆಂತ್ಯ ಕಾಳು ಸಹ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಸುಮಾರು 6-7 ಗಂಟೆ ಕಾಲ ನೆನಿಬೇಕು. ಹಾಗೆಯೇ ಬೇರೆ ದೋಸೆಗಾದರೆ ನಾವು ಅವಲಕ್ಕಿ ಅಥವಾ ಅನ್ನ ಬಳಸ್ಕೊಂಡು ಹಿಟ್ಟು ರುಬ್ತೀವಿ. ಆದರೆ ಇದು ಸ್ಪೆಷಾಲಿಟಿ ಏನು ಅಂದರೆ ಪುರಿ ಯೂಸ್ ಮಾಡ್ಕೋಬೇಕು. ನಾನು ರುಬ್ಬೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಮುಂಚೆ 1-1.5 ಕಪ್ಪಷ್ಟು ಕಡಲೆಪುರಿ ತೊಗೊಂಡು ಅದನ್ನು ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಈಗ ಹಿಟ್ಟು ರುಬ್ಬೋವಾಗ ಅದನ್ನು ಸಹ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ನಾನು ಮಿಕ್ಸಿಲೇ ರುಬ್ಕೋತಾ ಇದ್ದೀನಿ. ನೀವೇನಾದರೂ ಗ್ರೈಂಡರ್ ಬಳಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಕೊನೆ ರೌಂಡ್ ಅಲ್ಲಿ ರುಬ್ಬೋವಾಗ 1 ಕಪ್ಪು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ರೌಂಡು ಮಿಕ್ಸಿಲಿ ರುಬ್ಕೋಬೇಕಾಗತ್ತೆ. ನಾನು ರಾತ್ರಿನೇ 1 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಮಾರನೇ ದಿವಸ ಬೆಳಿಗ್ಗೆ ಹಿಟ್ಟಿಗೆ 1 ಚಿಟಿಕೆ ಅಡುಗೆ ಸೋಡಾ ಸಹ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ನಾನು ಸುಮಾರು ಒಂದು 5-6 ದೊಡ್ಡ ಸೈಜ್ ಆಲೂಗೆಡ್ಡೆ 2 ಹೋಳಾಗಿ ಮಾಡಿಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. 1-2 ವಿಷಲ್ ತೊಗೊಂಡ್ರೆ ಸಾಕು. ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಅದಕ್ಕೆ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಸಹ ಸೇರಿಸ್ಕೋಬೇಕು. ಇಲ್ಲಿ ಒಂದು 4-5 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡು ಸಹ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಬೇಯಿಸ್ಕೊಂಡಿರುವ ಹಸಿಮೆಣಸಿನ್ಕಾಯಿನ ತೆಗೆದಾಕ್ತಾ ಇದ್ದೀನಿ. ಅದರಲ್ಲಿ ಈರುಳ್ಳಿಲಿ ಏನಾದರೂ ಒಂಚೂರು ನೀರಿನ ಅಂಶ ಇದ್ದರೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಈಗ ನಾವು ಬೇಯಿಸ್ಕೊಂಡಿರುವ ಆಲೂಗೆಡ್ಡೆನ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ. ಈಗ ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಈ ತೆಂಗಿನಕಾಯಿ ಚಟ್ನಿ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿದ್ರಲ್ಲ ಪಲ್ಯನ ಸಹ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅಂತ. ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ನಾನು 1 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅದನ್ನು ಸೇರಿಸ್ಕೊಂಡು 1 ಏಲಕ್ಕಿ, 1 ಲವಂಗ ಹಾಗೆ ನಾವಾಗಲೇ ಪಲ್ಯಕ್ಕೆ ಬೇಯಿಸ್ಕೊಂಡಿದ್ವಲ್ಲ ಆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಗೆ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗಾಗಬಾರ್ದು. ಈಗ ದೋಸೆಗೆ ಹಚ್ಚೋದಕ್ಕೆ ಒಂದು ಕೆಂಪು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಗುಂಟೂರು ಮೆಣಸಿನ್ಕಾಯಿ 10, 5 ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಸೇರಿಸ್ಕೊಂಡು ಸುಮಾರು 10 ನಿಮಿಷ ನೆನೆಸಿಟ್ಕೋತಾ ಇದ್ದೀನಿ. ತಣ್ಣಗಾದ್ಮೇಲೆ ನೀರು ಸಮೇತ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಏಲಕ್ಕಿ, ಸ್ವಲ್ಪ ಉಪ್ಪು, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ದಾವಣಗೆರೆ ಬೆಣ್ಣೆ ಮಸಾಲ ಹಾಕ್ಕೊಳ್ಳೋಣ. ನಾನು ಆಗಲೇ ಹೇಳಿದ ಹಾಗೆ ಬೆಳಿಗ್ಗೆ ಎದ್ದು ದೋಸೆ ಹಿಟ್ಟಿಗೆ 1 ಚಿಟಿಕೆ ಸೋಡಾ ಸಹ ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ನಿಮಗೆ ನೋಡ್ಕೊಳ್ಳಿ, ಬೇಕು ಒಂದು ಹಿಟ್ಟೇನಾದರೂ ಗಟ್ಟಿ ಇದ್ದರೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ಈಗ ಒಲೆ ಹಚ್ಚಿ ಒಂದು ನಾನ್ ಸ್ಟಿಕ್ ತವಾ ಇಡ್ತಾ ಇದ್ದೀನಿ. ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ನೀರು ಚಿಮುಕಿಸ್ಕೊಂಡು ಒಂದು ಟಿಶ್ಯೂ ಪೇಪರಿಂದ ಅದನ್ನು ಒರೆಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಟಿಶ್ಯೂ ಪೇಪರಿಂದ ಒರೆಸಿ ಈಗ 1 ಕಪ್ ಅಳತೆಯಲ್ಲಿ ಹಿಟ್ಟು ತಗೊಂಡು ದೋಸೆ ತವಾ ಮೇಲೆ ಹಾಕ್ತಾಯಿದ್ದೀನಿ. ಹದವಾಗಿ ಹರಡ್ಕೋಬೇಕು. ದೋಸೆ ಒಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಬೆಣ್ಣೆ ಹಾಕ್ಕೋಬೇಕಾಗತ್ತೆ. ಬೆಣ್ಣೆ ಮಸಾಲೆ ಅಂದರೆ ಒಂದು ಸ್ವಲ್ಪ ಬೆಣ್ಣೆನ ಧಾರಾಳವಾಗಿ ಬಳಸ್ಕೋಬೇಕಾಗತ್ತೆ.
ಒಂದು ಸತಿ ಬೆಣ್ಣೆ ಹಾಕಿದ್ಮೇಲೆ ಅದಕ್ಕೆ ನಾವು ಈಗಾಗಲೇ ಮಾಡಿಟ್ಕೊಂಡಿರುವ ಕೆಂಪು ಖಾರದ ಚಟ್ನಿ ಸಹ ಒಂದು ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಇನ್ನೂ ಸ್ವಲ್ಪ ಬೆಣ್ಣೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಸುತ್ತಾನು ಎಣ್ಣೆ ಸಹ ಹಾಕ್ಕೊಂಡಿದ್ದೀನಿ. ದೋಸೆ ಆದಷ್ಟು ಕ್ರಿಸ್ಪಿಯಾಗಿ ಬರಬೇಕಾಗತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಅಷ್ಟೇ ದೋಸೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ದಾವಣಗೆರೆ ಬೆಣ್ಣೆ ಮಸಾಲ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು. ಮಕ್ಕಳಂತೂ ಹೊರಗಡೆ ಹೋದರೆ ಬೆಣ್ಣೆ ಮಸಾಲೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಒಂದ್ಸತಿ ನೀವು ಮನೇಲೇ ಯಾಕೆ ಟ್ರೈ ಮಾಡಬಾರ್ದು, ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಹೆಂಚಿಂದ ತೆಗೆದು ಇನ್ನೂ ಸ್ವಲ್ಪ ಬೆಣ್ಣೆ ಮೇಲೆ ಹಾಕಿ ಸರ್ವ್ ಮಾಡಬಹುದು. ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಹೊಸಬ್ರು ಯಾರಾದರೂ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೆಸಿಪಿ ನೋಡಲು ನಿಮಗಿಷ್ಟ ಅಂತ ಅದನ್ನು ಸಹ ಕಮೆಂಟ್ಸಲ್ಲಿ ತಿಳಿಸಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.